ನಾವು ವರ್ಷಗಳಿಂದ ಬಂದಿದ್ದೀವಿ. ಈ ದಿನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಏನು 1942 ನಡೆದಿತ್ತು, ಅದರ ಒಂದು ತಿರಂಗಾ ಯಾತ್ರಾ ನಾವು ಗಾಂಧಿ ಸ್ಟ್ಯಾಚ್ಯೂ ಇಂದ ಎಲ್ಲಿ ಮೌರ್ಯ ಹೋಟೆಲ್ ಮುಂದೆಯಿಂದ ಹಿಡಿದು ನಾವೆಲ್ಲ ಪಾದಯಾತ್ರೆ ಮುಖಾಂತರ ಬಂದು ಕೆಪಿಸಿ ಆಫೀಸಲ್ಲಿ ಭಾರತ್ ಜೋಡೋ ಆಫೀಸಲ್ಲಿ ಇದು ಮಾಡಿದ್ವಿ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಎಲ್ಲರೂ ಮಾತಾಡಿದ್ದಾರೆ. ಈ ದಿನ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಬ್ರಿಟಿಷರನ್ನ ಪ್ರಮುಖವಾಗಿ ಮಣಿಸಿದ್ದು 1947 ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ ದಿನ. ಹಾಗಾಗಿ ಅದರ ಜ್ಞಾಪಕಾರ್ಥವಾಗಿ ನಾವೆಲ್ಲ ಇವತ್ತು ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ವಿ. ಎಲ್ಲರಿಗೂ ನಮ್ಗೆ ಇವತ್ತು ಖುಷಿ ಆಗ್ತಿದೆ. ಹಾಗೆ ನಮ್ಮ ಅರಸೀಕೆರೆ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರು ದೊಡ್ಡಬೋಗಿದ್ದಾರೆ, ಅವರು ಹೇಳ್ತಾರೆ. ಮೊನ್ನೆ ದಿನ ರಾಜಭವನದಲ್ಲಿ ಸಚಿವ ಸಂಪುಟ ಎರಡನೇ ಪಟ್ಟಿ ಬಂತು. ಬಹಳಷ್ಟು ಸೀನಿಯರ್ ಲೀಡರ್ಸ್ ಬಹಳ ಕಷ್ಟಪಟ್ಟಿರೋರಿಗೆ ಸಚಿವ ಸ್ಥಾನ ಸಿಗ್ಲೇ ಇಲ್ಲ. ಬಹಳಷ್ಟು ಅನ್ಯಾಯ ನಡೆದಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೇಳ್ತಾರೆ. ಇಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಆ ಮಟ್ಟದ್ದು. ನಮ್ದೇನಿದ್ರು ಇಲ್ಲಿ ಕಾಂಗ್ರೆಸ್ ಸೇವಾದಳ ನಾವು ಅಷ್ಟು ಮಾತ್ರ ನಮ್ ಕೆಲಸ.